ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ಬ್ಲಾಗ್ಸ್. ಸುಮ್ಮನೆ ವಾಕ್ ಮಾಡ್ತಾ ಇದ್ದೆ, ಹಾಗೆ ವಿಡಿಯೋ ಮಾಡುವ ಅಂತ ಆಯಿತು, ಅದಕ್ಕೆ ಮಾಡ್ತಾ ಇದ್ದೀನಿ. ಇದು ಅಮ್ಮ ಮನೆಯ ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಯಾಕೆಂದರೆ ಹಂಗೆ ಹೇಳಕ್ಕೆ ಹೋದರೆ ನಾನು ತುಂಬ ಏನು ಮಾಡಿಲ್ಲ, ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಮಾಡಲಿಲ್ಲ. ಬಟ್ ಅಮ್ಮ ಮನೆ ಬಂದಿದ್ದು ಮತ್ತು ಅಕ್ಕ ಮನೆ ಇನಾಗ್ರೇಷನ್ಗೆ ಹೋಗಿದ್ದು ಅದೆಲ್ಲ ಸ್ವಲ್ಪ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡಿ ಅದನ್ನೆಲ್ಲ ಪೋಸ್ಟ್ ಮಾಡಿದ್ದೆ. ಆ್ಯಂಡ್ ಇವತ್ತು ಲಾಸ್ಟ್ ಡೇ ಅಮ್ಮ ಮನೇಲಿ ಸುಮ್ಮನೆ ಡೈಲಿ ಸಂಜೆ ವಾಕ್ ಮಾಡ್ತಾ ಇದ್ದೆ ಮನೆ ಹತ್ತಿರನೇ. ಹಾಗೆ ಇವತ್ತು ಲಾಸ್ಟ್ ಒಂದ್ಸತಿ ವಾಕ್ ಮಾಡ್ಕೊಂಡು ನಾಳೆ ಹೋಗೋಣ ಅಂತ. ಹಾಗೆ ಲಾಸ್ಟ್ ಅಂತ ಹೇಳಿದ್ರೆ ಇನ್ನು ಬರೋದೇ ಇಲ್ಲ ಅಂತಲ್ಲ, ಯಾಕೆಂದರೆ ನಾವು ರಜೆ ಟೈಮಿಗೆ ಜಾಸ್ತಿ ಬರೋದು, ಒಂದು ವರ್ಷಕ್ಕೊಂದ್ಸತಿ ಈಗ ಬರ್ತೀವಿ. ಮತ್ತೇನಾದರೂ ಫಂಕ್ಷನ್ಸ್ ಏನಾದರೂ ಇದ್ದರೆ ಅಷ್ಟೇ ಬರೋದು, ಇಲ್ಲದಿದ್ದರೆ ವರ್ಷಕ್ಕೊಂದ್ಸತಿ ಮಕ್ಳಿಗೆ ಸ್ಕೂಲಿಗೆ ರಜೆ ಇರುತ್ತಲ್ಲ ಆ ಟೈಮಲ್ಲಿ ಅಷ್ಟೇ ಬರೋದು. ಹಾಗೆ ಅಮ್ಮ ಇವತ್ತು ಮಧ್ಯಾಹ್ನ ಕುಂಬಳಕಾಯಿ ಸಾರು ಮಾಡಿದರು. ಇವಾಗ ಮತ್ತೆ ಮಧ್ಯಾಹ್ನದ ಮೇಲೆ ಫಿಶ್ ಎಲ್ಲ ಬಂದಿತ್ತಲ್ಲ, ಅದರಲ್ಲಿ ಫ್ರಾನ್ಸ್ ಬಂದಿತ್ತು. ಸೊ ಫ್ರಾನ್ಸ್ ತಗೊಂಡು ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಅದರದ್ದು ಏನಾದರೂ ರೆಸಿಪಿ ಮಾಡ್ತಾರಲ್ಲ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವ್ಲಾಗಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ, ನೋಡಿ. ಸೊ ಆ್ಯಂಡ್ ನಾನು ವ್ಲಾಗ್ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ವ್ಲಾಗ್ ಹೇಗೆ ಬರ್ತಾ ಇದೆ ಅಂಥೇಳಿ. ಆಲ್ಸೋ ಯಾವ ಥರ ಕಂಟೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ತಿಳಿಸಿ. ಸೊ ಆ ಥರದ್ದು ಕೂಡ ವೀಡಿಯೋ ಮಾಡುವ. ಆ್ಯಂಡ್ ಅನಿಸುತ್ತೆ ನನಗೆ ರೆಗ್ಯುಲರಾಗಿ ವೀಡಿಯೋ ಹಾಕಬೇಕು, ರೆಗ್ಯುಲರಾಗಿ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಕೆಲಸ ಇರೋದನ್ನ ಫ್ರೀ ಮಾಡ್ಕೊಂಡು ಮಾಡೋಕ್ಕಾಗೋದೇ ಇಲ್ಲ. ಮತ್ತೇನು ಗೊತ್ತಾ, ಒಂದು ಕಂಟಿನ್ಯೂಸ್ ಆಗಿ ಒಂಥರ ಸಪೋರ್ಟ್ ಸಿಗ್ತಾ ಇದೆ ಚೆನ್ನಾಗಿ, ಇನ್ನಷ್ಟು ವೀಡಿಯೋ ಮಾಡೋಣ ಅನಿಸುತ್ತೆ. ಏನಾಗುತ್ತೆ ಗೊತ್ತಾ, ಒಂದು ವೀಡಿಯೋ ಚೆನ್ನಾಗಾದರೆ ಇನ್ನೊಂದು ವೀಡಿಯೋ ಸ್ವಲ್ಪ ಲೋ ಆದ ಕೂಡಲೇ ಆವಾಗ ನಾವು ಕೂಡ ಒಂಥರ ಮನಸ್ಸು ಮಾಡೋದಿಲ್ಲ, ಮತ್ತೆ ಪೋಸ್ಟ್ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ ನಮಗೆ ಸಹ. ಯಾಕೆಂದರೆ ಇದು ಹೋಗಲಿಲ್ಲಲ್ಲ ಆ ಥರ ಒಂಥರ ಡಿಮೋಟಿವೇಶನ್ ಅನ್ನಂಗೆ ಆಗುತ್ತೆ. ಹಾಗಂತ ಹೇಳಿ ಎಲ್ಲ ವೀಡಿಯೋ ಓಡಲೇಬೇಕು ಆ ಥರನೂ ಏನಿಲ್ಲ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಂದು ಅಷ್ಟೇ, ಒಂದು ಇಷ್ಟದಲ್ಲಿ ಮಾಡೋದು ಹಾಗೆ. ಸೊ ಫ್ರೀ ಇದ್ದರೆ ಇದು ಮಾಡೋದು. ಸೌಂಡ್ ಕೇಳಿಸ್ತಾ ಇದೆ, ಸಂಜೆ ಆಯ್ತಲ್ಲ, ಸೊ ಅದಕ್ಕೆ ಈ ಥರ ಸೌಂಡ್ಗಳು ಕೇಳುತ್ತೆ. ಆ್ಯಂಡ್ ಇನ್ನೂ ಏನೋ ಹೇಳಬೇಕಂದ್ರೆ ಅದೇ ಫ್ರಾನ್ಸ್ ಹೇಳಿದ್ನಲ್ಲ ಅದು ತೊಗೊಂಡಿದ್ದಾರೆ, ಅದರದ್ದು ರೆಸಿಪಿ ಮಾಡ್ತಾರೆ, ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೆ ನಾವು ಎಟ್ಟಿ ಅಂತ ಹೇಳೋದು ನಮ್ಮ ಕಡೆ, ಕೆಲವರು ಸೀಗಡಿ ಅಂತ ಹೇಳ್ತಾರಲ್ಲ ಅದೇ ಅದು ನಮಗೆ ಚಿಕನಿಗೆ ನಾವು ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಬೋದು, ಚಿಕನ್ ರೆಸಿಪಿ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಬೋದು, ಅಥವಾ ಫಿಶ್ ರೆಸಿಪಿ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಬೋದು. ಇದು ಸೀ ಫುಡ್ ಆಗಿರೋದ್ರಿಂದ ಈ ಎರಡು ಥರ ಯಾವ ಥರ ಬೇಕಾದರೂ ಮಾಡ್ಬೋದು. ಲಾಸ್ಟ್ ವ್ಲಾಗಲ್ಲಿ ನಾನು ಬೂತಾಯಿ ಮೀನಿನ ಸಾರಿದ್ದು ರೆಸಿಪಿ ತೋರಿಸಿದ್ದೆ, ಈ ವ್ಲಾಗಲ್ಲಿ ಎಟ್ಟಿ ತೋರಿಸ್ತೀನಿ. ಅಲ್ಲಿ ಹೆಚ್ಚಾಗಿ ಹಸ್ಬೆಂಡ್ ಮನೆಯಲ್ಲಿ ನಾನು ಮಾಡ್ತೀನಿ ಅಡುಗೆ ಹೆಚ್ಚಾಗಿ, ಸೊ ಹಾಗಾಗಿ ನಾನೇ ಮಾಡಿದ್ದು ನನಗೆ ತೋರ್ಸೋಕ್ಕಾಗತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಅಮ್ಮ ಮಾಡ್ತಾರಲ್ಲ, ಸೊ ಅಮ್ಮನ ರೆಸಿಪಿ ತೋರಿಸ್ಬೋದು, ನನಗೆ ಅದೊಂಥರ ಖುಷಿ. ಅದಕ್ಕೆ ಅಮ್ಮ ಮಾಡಿದೊಂದು ರೆಸಿಪಿನ ಇವತ್ತು ಲಾಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಬಂದಾಗ ಮತ್ತೆ ಶೇರ್ ಮಾಡಿದರೆ ಆಯಿತು. ಈಗ ಸದ್ಯಕ್ಕೆ ಲಾಸ್ಟ್ ರೆಸಿಪಿ ಅಂತ ಹಾಗೆ. ಸರಿ ಬನ್ನಿ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡುವ. ಸಂಜೆ ಅಷ್ಟೊತ್ತಿಗೆ ಹಿಂಗೆ ಒಬ್ಬಳೇ ವಾಕ್ ಮಾಡ್ತಾ ಇದ್ರೆ ಎಷ್ಟು ಖುಷಿ ಅನಿಸ್ತಿತ್ತು ಗೊತ್ತಾ. ಒಂಥರ ಇನ್ನೂ ಸ್ವಲ್ಪ ಕತ್ಲಾಗುತ್ತಲ್ಲ ಅವಾಗ ಇನ್ನೂ ಚೆನ್ನಾಗಾಗತ್ತೆ, ಒಂಥರ ಯಾರು ಅಷ್ಟು ಬರಲ್ಲ ಈ ರೋಡಲ್ಲಿ, ಒಂಥರ ಚೆನ್ನಾಗಿ ಅನಿಸುತ್ತೆ ವಾಕ್ ಮಾಡಲಿಕ್ಕೆ. ಹಾಗೆ ತುಂಬ ನೋಡಿ ಫುಲ್ ಸುತ್ತ ಮರ ಗಿಡಗಳು ನೋಡಿ ಹೇಗಿದೆ ಅಲ್ಲ. ಸೊ ಹಾಗೆ ಒಂಥರ ಚೆನ್ನಾಗಾಗತ್ತೆ ವಾಕ್ ಮಾಡಲಿಕ್ಕೆ. ಆ್ಯಂಡ್ ನಾಳೆ ಉಡುಪಿಗೆ ಹೋಗೋದು ವಾಪಸ್ಸು, ಒಂಥರ ಬೇಜಾರು ಆಬ್ವಿಯಸ್ಲಿ ಎಲ್ರಿಗೂ ಹಾಗೆ ಅಲ್ಲ, ರಜೆಗೆ ಬಂದು ಅಮ್ಮ ಮನೆಗೆ ಬಂದು ಮತ್ತೆ ಅಲ್ಲಿಂದ ಹೋಗುವಾಗ ಬೇಸರನೇ, ಎಲ್ಲರಿಗೆ ಸಹ ಹಾಗೆ, ಎಲ್ಲರಿಗೆ ಆಗುವಂಥದ್ದೇ ಅದು ಹಾಗೆ. ಸರಿ ಬನ್ನಿ, ಏನು ಮಾಡೋಕ್ಕಾಗತ್ತೆ, ಹೋಗಲೇಬೇಕು. ಹಾಗೆ ಇವಾಗ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ, ಮತ್ತು ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಓಕೆನಾ. ಬನ್ನಿ, ಇಲ್ಲಿ ಅಮ್ಮ ಫ್ರಾನ್ಸ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಿಕಾಸ್ ಅದರದ್ದು ಸಿಪ್ಪೆ ಅಂದರೆ ಓಡೆಲ್ಲ ಇದೆಲ್ಲ ಅದೇ ತೆಗಿಬೇಕಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮತ್ತು ತುಂಬ ಇರುತ್ತೆ ನೋಡೋಕ್ಕೆ. ಆಮೇಲೆ ಸರಿ ಮಾಡಾದ್ಮೇಲೆ ಸ್ವಲ್ಪನೇ ಸಿಗೋದು, ಯಾಕಂದರೆ ಅದ್ರ ವೇಸ್ಟೇಜ್ ಸ್ವಲ್ಪ ಜಾಸ್ತಿ ಇದೆ, ಮಾಂಸ ಸಿಗೋದು ಸ್ವಲ್ಪನೇ. ಸೊ ಹಾಗೆ ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅದೇ ಲಾಂಗ್ ಪ್ರೊಸೆಸ್ ಇದು, ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಟೈಮು, ಆದರೆ ಬೇಯಲಿಕ್ಕೆ ಮಾತ್ರ ಬೇಗ ಬೇಯುತ್ತೆ. ಸೊ ಮತ್ತು ಇದ್ರ ಒಳಗಡೆ ಒಂದು ಬ್ಲ್ಯಾಕ್ ಕಲರ್ ಇರುತ್ತೆ, ಅದನ್ನು ತೆಕ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಬೆನ್ನು ನೋವು ಅಂತ ಹೇಳ್ತಾರೆ. ಹಾಗೆ ಅಮ್ಮ
ಇದು ಎಟ್ಟಿ ಫ್ರಾನ್ಸ್ ಇದೆಲ್ಲ ಸೀಗಡಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ. ಅದರಲ್ಲಿ ಯಾವುದೋ ಒಂದೇನೋ ಫಿಶ್ ಬಂದಿತ್ತು, ಅಲ್ಲ ಎರಡಿದೆ ಅನಿಸುತ್ತೆ ಫಿಶ್, ಬೇರೆ ಯಾವುದೋ ಇದು ಬೂತಾಯಿ ಮೀನೆ ಇದೆ, ಒಂದು ಮೂರೇನೋ. ಅದು ಮೋಸ್ಟ್ಲಿ ನಮ್ಮಮ್ಮನೇ ಕೇಳಿ ಎಕ್ಸ್ಟ್ರಾ ಹಾಕ್ಸ್ಕೊಂಡಿರ್ತಾರೆ. ನಮ್ಮಮ್ಮ ಯಾವಾಗಲೂ ಅಷ್ಟೇ ಸ್ವಲ್ಪ ಕೇಳೋದು ಎಕ್ಸ್ಟ್ರಾನೇ ಹಾಕ್ಸ್ಕೊಳ್ಳೋದು. ಹಾಗೆ ಇಷ್ಟಿದೆ ನೋಡಿ, ನೋಡಿ ಚೆನ್ನಾಗಿ ತೊಳೆದಿದ್ದಾರೆ. ನೋಡಿ ತೊಗೊಂಡಿರೋದು ಇದು 80 ಫ್ರಾನ್ಸ್, ಬಟ್ ಇದೆಲ್ಲ ಎಕ್ಸ್ಟ್ರಾ ಕೇಳಿ ಹಾಕ್ಸ್ಕೊಂಡಿರೋದು ಅವರು. ಆ್ಯಂಡ್ ಎಷ್ಟು ಇತ್ತು ಗೊತ್ತಾ, ಕೆ ಜಿಗೆ 350 ಏನೋ ಇತ್ತು ಅನಿಸುತ್ತೆ. ಅಮ್ಮ 300 ಮಾಡಿ ತೊಗೊಂಡಿದ್ದಾರೆ. ಇಷ್ಟಕ್ಕೆ 300 ರುಪೀಸು. ಇದು ಯಾವಾಗಲೂ ಕಾಸ್ಟ್ಲಿನೇ. ಆ್ಯಂಡ್ ತುಂಬ ಥರದಲ್ಲಿ ಮಾಡ್ಬೋದು ಈ ಎಟ್ಟಿ ರೆಸಿಪಿನ, ಸಿಗಡಿ ರೆಸಿಪಿನ ತುಂಬ ಥರದಲ್ಲಿ ಮಾಡ್ಬೋದು. ಅಮ್ಮ ಹೇಗೆ ಮಾಡ್ತಾರೆ ಇವತ್ತು ಅದನ್ನ ತೋರಿಸ್ಕೊಡ್ತೀನಿ ನಾನು ನಿಮ್ಮ ಜೊತೆ, ಓಕೆನಾ? ನೋಡಿ ಹೀಗಿದೆ. ಇದ್ರ ಸಿಪ್ಪೆಗಳಿರುತ್ತಲ್ಲ ಅದೇ ಜಾಸ್ತಿ ವೆಯ್ಟ್ ಇರುತ್ತೆ, ಇದಕ್ಕಿಂತ ಅದೇ ಜಾಸ್ತಿ ತೂಕ ಇರುತ್ತೆ. ಇಷ್ಟೇ ಸಿಗೋದು ಫೈನಲ್ ಆಗಿ. ಸ್ವಲ್ಪ ನಾನು ಏನೇನು ಸಾಮಾನು ಅಂತ ತೋರಿಸ್ತೀನಿ. ಮೆಣಸು ಇಷ್ಟು, ಮೆಣಸದನ್ನು ಆಲ್ರೆಡಿ ಹುರಿದು ತೊಗೊಂಡಿದೆ. ಕಾಳು ಮೆಣಸು, ಓಮಕ್ಕೇನು ಹೇಳ್ತಾರೆ, ಓಂಕಾಳು, ಜೀರಿಗೆ. ಓಂಕಾಳು ಮತ್ತು ಜೀರಿಗೆ ಸ್ವಲ್ಪ. ಓಂಕಾಳು ಎಷ್ಟು ತೊಗೊಂಡಿದ್ದೀರಾ? ಚೂರು, ಒಂದು ಕಾಲು ಟೇಬಲ್ ಸ್ಪೂನ್ ಓಮ, ಹಾಗೆ ಜೀರಿಗೆ ಅರ್ಧ ಚಮಚ, ಮತ್ತು ಕಾಳು ಮೆಣಸು ಒಂದು ಚಮಚ, ಒಂದು 15 ಬ್ಯಾಡಗಿ ಮೆಣಸು. ಮತ್ತೀಗ ಇದಕ್ಕೆ ಇನ್ನು ಕೊತ್ತಂಬರಿ ಸೇರಿಸ್ಕೊಳ್ಬೇಕು. ಕೊತ್ತಂಬರಿ ಸೇರಿಸ್ಕೊಳ್ಳೋಣ. 2 ಚಮಚ ಕೊತ್ತಂಬರಿ. ಸಾಸಿವೆ, ಮೆಂತೆ 2 ಇದೆ. ಮೆಂತೆ, ಸಾಸಿವೆ 2 ಸೇರಿ ಅರ್ಧ ಚಮಚನಾ? ಮೆಂತೆ ಸಾಸಿವೆ 2 ಸೇರಿ ಅರ್ಧ ಚಮಚ. ಮೆಂತೆ ಮತ್ತು ಸಾಸಿವೆ 2 ಸೇರಿ ಅರ್ಧ ಚಮಚ. 1 ಚಮಚ ಅರಿಶಿನ ಪುಡಿ. ಒಂದಿಷ್ಟು ಹುಳಿ, ಇದನ್ನು ನೀರಲ್ಲಿ ಹಾಕಿ ನೆನೆಸೋಣ. ಬೆಳ್ಳುಳ್ಳಿ ಸ್ವಲ್ಪ, ಒಂದು 5 ಬೇಳೆ. ತೆಂಗಿನಕಾಯಿ ಇಷ್ಟು ನೋಡಿ, ಅರ್ಧ ಭಾಗ. ಅವು ಪುಡಿ ಮಾಡ್ತದ ಬಕ ಒಂದು ತಾರ ಇನ್ನೊಂತೆ ಲಾಸ್ಟ್ಗೆ ಪಾಡ್ದು ಗಜ ಗಜ ಮತ್ತು ಬಿಡ್ಬೇಕು ನೋಡಿ. ಲಾಸ್ಟ್ ಒಂದ್ಸತಿ ಹೇಳ್ತೀನಿ ನಾನು. ಇಷ್ಟು ಅರ್ಧ ಗಡಿ ತೆಂಗಿನಕಾಯಿ, ಇದನ್ನು ತುರ್ಕೊಳ್ಬೇಕು. ತುರ್ಕೊಂಡು ತೋರಿಸ್ತೀನಿ ನಾನು ನಿಮಗೆ. ಅರ್ಧ ಗಡಿ ಇಷ್ಟು ಸೇರಿಸ್ಬೇಕು ತೆಂಗಿನಕಾಯಿ. ಮತ್ತು ಮೆಣಸು ಒಂದು 15 ಮೆಣಸು, ಆಮೇಲೆ 2 ಸ್ಪೂನಷ್ಟು ಕೊತ್ತಂಬರಿ, ಅರ್ಧ ಸ್ಪೂನಷ್ಟು ಜೀರಿಗೆ, ಕಾಳು ಮೆಣಸು ಅರ್ಧ ಸ್ಪೂನು, ಓಮ್ ಕಾಳಿದೆಲ್ಲ ಓಮ ಅದು 1/4 ಚಮಚ, ಆಮೇಲೆ ಬೆಳ್ಳುಳ್ಳಿ ಒಂದು 5 ಬೇಳೆ, 1 ಚಮಚ ಅರಿಶಿನ, ಮತ್ತು ಇಷ್ಟು ಹುಳಿ, ಮತ್ತು ಮೆಂತೆ ಮತ್ತು ಸಾಸಿವೆ ಅರ್ಧ ಚಮಚ 2 ಸೇರಿ. ಓಕೆನಾ? ಇದಿಷ್ಟು ತೊಗೊಂಡ್ರೆ ಆಯ್ತು ಅಷ್ಟೇ. ಅವಾಗಲೇ ಐಟಮ್ ತೋರಿಸಿದ್ನಲ್ಲ ಸಾಮಾನು ಏನೆಲ್ಲ ಬೇಕು ಅಂತ, ಇದನ್ನೆಲ್ಲ ಒಂದ್ಸತಿ ಈ ಥರ ಪುಡಿ ಮಾಡ್ಕೊಂಡಾಗಿದೆ. ಈಗ ತೆಂಗಿನಕಾಯಿನ ಸೇರಿಸ್ಬೇಕು ಇದಕ್ಕೆ. ಈಗ ಅದು ಮೆಣಸು ಕೊತ್ತಂಬರಿ ಅದೆಲ್ಲ ಪುಡಿ ಮಾಡಿ ಆಯಿತು. ಈಚೆ ಕೂಡ ಇದೇ ಥರ ಇದು ಮಾಡ್ಕೊಂಡಿದೆ ನೋಡಿ. ಇದು ಮಸಾಲೆ ಕೂಡ ಒಂಥರ ತರಿಯಾಗಿ ಈ ಥರ ಮಾಡ್ಕೊಂಡಿದ್ದು ಪೇಸ್ಟ್ ಥರ, ಅಂದರೆ ಇದಕ್ಕೆ ಯಾವುದೇ ರೀತಿ ನೀರು ಸೇರಿಸ್ಕೊಂಡಿಲ್ಲ, ಹಾಗೇ ಪುಡಿ ಮಾಡ್ಕೊಂಡಿರೋದು. ತೆಂಗಿನಕಾಯಿನೂ ಅಷ್ಟೇ, ಇದಕ್ಕೆ ಯಾವುದೇ ರೀತಿ ನೀರು ಸೇರಿಸ್ಕೊಂಡಿಲ್ಲ, ಸುಮ್ಮನೆ ಸ್ವಲ್ಪ ಲೈಟಾಗಿ 2 ಸತಿ ತಿರುಗಿಸ್ಕೊಂಡಿದ್ದು ಮಿಕ್ಸಿನಲ್ಲಿ ಅಷ್ಟೇ. ಈಗ ಇನ್ನೂ ರೆಸಿಪಿ ಸ್ಟಾರ್ಟ್ ಮಾಡೋದು. ಮಡಿಕೆ ತೊಗೊಂಡಿದೆ, ಇದಕ್ಕೀಗ ಎಣ್ಣೆನ ಹಾಕೊಳ್ಳೋಣ. ತೆಂಗಿನ ಎಣ್ಣೆ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿಗೆ. ಈಗ ಇದಿಷ್ಟು ನೋಡಿ, ಇಷ್ಟು ಶುಂಠಿ, ಇಷ್ಟು ಬೆಳ್ಳುಳ್ಳಿ, ಹಾಗೆ 1 ನೀರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದೆ. ಈಗ ಈ ಎಣ್ಣೆ ಕಾದಿದೆಯಲ್ಲ, ಈ ಎಣ್ಣೆಗೆ ಒಂದೊಂದಾಗಿ ಎಲ್ಲವನ್ನು ಸೇರಿಸ್ಕೊಳ್ಳೋಣ. ಗ್ಯಾಸ್ ನೀರುಳ್ಳಿ ಚೆನ್ನಾಗಾಯಿತು. ಇದಕ್ಕೀಗ ನಾನು ಹೇಳಿದ್ನಲ್ಲ ಆವಾಗಲೇ 1/4 ಇಂಚು ಶುಂಠಿ ಹಾಗೆ ಬೆಳ್ಳುಳ್ಳಿ ಅದೆರಡನ್ನೂ ಸೇರಿಸ್ಕೊಂಡಿದ್ದೆ. ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮೆಟೊ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹುಡಿಯನ್ನು ಸೇರಿಸ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಎಟ್ಟಿಯನ್ನು ಸೇರಿಸ್ಕೊಳ್ಳೋಣ. ಸೀಗಡಿ ಫ್ರಾನ್ಸ್ ಏನಿದೆ ಅದನ್ನ ಸೇರಿಸ್ಕೊಳ್ಳೋಣ. ಅದರಲ್ಲಿ 3 ಫಿಶ್ ಇತ್ತಲ್ಲ ಬೂತಾಯಿ, ಇದನ್ನು ತೆಗೆದಿದೆ. ಈಗ ಫ್ರಾನ್ಸನ್ನು ಸೇರಿಸ್ಕೊಳ್ಳೋಣ. ಈಗ ಇಷ್ಟು ದೊಡ್ಡದಿದೆಲ್ಲ ಎಟ್ಟಿ, ಇದು ಸ್ಟ್ರಿಂಕ್ ಆಗಿ ಈಗ ಚಿಕ್ಕದಾಗತ್ತೆ, ರೌಂಡ್ ಥರ ಬರುತ್ತೆ ನೋಡಿ.
ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಅಲ್ಲಮ್ಮ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಉಪ್ಪು ಸೇರಿಸ್ಕೊಳ್ಬೇಕು ಸ್ವಲ್ಪ. ಆದಷ್ಟು ಅಡುಗೆ ಕಲ್ಲುಪ್ಪನ್ನೇ ಹಾಕಿ, ಅದೇ ಟೇಸ್ಟ್ ಕೊಡೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬಾಯಿ ಇಟ್ಬಿಟ್ರೆ ಸ್ವಲ್ಪ ಬೇಯುತ್ತದೆ. ಚೆನ್ನಾಗಿ ಬೆಂದಮೇಲೆ ನಾವಾಗಲೇ ತೋರಿಸಿದ್ನಲ್ಲ ಮಸಾಲ, ಅದನ್ನು ಹಾಕ್ಕೊಳ್ಬೇಕು. ಹಾಗೆ ಜೊತೆಗೆ ಹುಣಸೆ ಹಣ್ಣಿಂದ ನೀರು. ಗೈಸ್ ನೋಡಿ, ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ನೀರು ಬಿಡ್ಕೊಂಡಿದೆ ಅಂತ. ಇದಕ್ಕೀಗ ಹುಳಿ ನೀರನ್ನ ಸೇರಿಸ್ಕೊಳ್ಬೇಕು. ಆವಾಗಲೇ ಅದು ಪುಡಿ ಮಾಡೋಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳಲಿಲ್ಲ, ಈಗ ನಾವು ಹುಳಿ ನೀರನ್ನ ಸೇರಿಸ್ಕೊಂಡ್ವಿ. ಇನ್ನೊಂದು ಕುದಿ ಬಂದಮೇಲೆ ಮತ್ತೆ ಮಸಾಲನ್ನ ಸೇರಿಸ್ಕೊಳ್ಳೋಣ. ಗೈಸ್ ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ನಾವು ಅವಾಗಲೇ ಮಸಾಲೆ ತೆಗೆದಿಟ್ಕೊಂಡಿದ್ದೀವಲ್ಲ, ಅದನ್ನ ಸೇರಿಸೋಣ. ಅಷ್ಟಿತ್ತಲ್ಲ, ಇವಾಗ ಆಗಿರೋದು ನೋಡಿ ಇಷ್ಟೇ. ನಿಮಗೆ ತೆಂಗಿನಕಾಯಿ ಇಷ್ಟ ಇಲ್ಲಂದರೆ ತೆಂಗಿನಕಾಯಿ ಸೇರಿಸ್ಬಿಡಿ. ಜಸ್ಟ್ ಆ ಮಸಾಲೆ ಏನಿದೆ ಅದನ್ನಷ್ಟೇ ಸೇರಿಸಿ, ಚೆನ್ನಾಗಾಗುತ್ತೆ. ನಮ್ಗೊಂಥರ ತೆಂಗಿನಕಾಯಿ ಇದ್ದರೆ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ವಲ್ಪ ತೆಂಗಿನಕಾಯಿನೇ ಸೇರಿಸಿರುವಂಥದ್ದು. ಇದು ಸುಕ್ಕ ಅಂತ ಹೇಳ್ತೀವಿ ನಾವು, ಸೊ ಹಾಗೆ ಮಾಡಿರುವಂಥದ್ದು ಸುಕ್ಕ ಅಂತ. ಗೈಸ್ ಎಷ್ಟು ಸ್ಮೆಲ್ ಬರ್ತಿದೆ ಗೊತ್ತಾ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಬೇಕು. ಇದಕ್ಕೆ ನೀರು ಬೇಕಾದ್ರೆ ನೀವು ಸ್ವಲ್ಪ ಸೇರಿಸ್ಕೊಳ್ಬೋದು. ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ. ಗೈಸ್ ನೀರು ಎಷ್ಟು ಬೇಕು ನಿಮಗೆ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು ಕುದಿ ಬರಲಿ. ಯಾಕೆಂದರೆ ಅದು ಹಸಿ ಮಸಾಲೆ ಸ್ಮೆಲ್ ಇದೆಲ್ಲ, ಅದು ಹೋಗಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ. ಎಸ್, ರೆಡಿ ಆಗಿದೆ. ಅದೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಎಟ್ಟಿ ಸುಕ್ಕ ರೆಡಿ. ಗೈಸ್ ಒಂದು ಟೇಸ್ಟ್ ಮಾಡಿ ನೋಡಿದೆ, ಸಕ್ಕತ್ತಾಗಿತ್ತು. ರೆಡಿ ಗೈಸ್ ಅಪ್ಪನ ಹತ್ರ ಹೇಳಿ ಫೈನಲ್ ಆಗಿ ಲಾಸ್ಟ್ ಒಂದ್ಸತಿ ಪಾನಿಪುರಿ ತಿಂದೋಗೋಣ ಅಂತ ತರಿಸ್ಕೊಂಡಿದ್ದೀನಿ. ಬಿಕಾಸ್ ನಾನು ಅಲ್ಲಿ ಪಾನಿಪುರಿ ತಿನ್ನಲ್ಲ ಪಡುಬಿದ್ರೆಯಲ್ಲಿ, ಅದಕ್ಕೋಸ್ಕರ. ಸೊ ಅದಕ್ಕೆ ಇವತ್ತೇ ಆಸೆಯಲ್ಲೇ ತಿಂದೋಗೋಣ ಅಂಥೇಳಿ. ಇದು ಪಾನಿ, ಇದು ಮಸಾಲೆ ಪುರಿ. ಇನ್ನು ಉಡುಪಿಗೆ ಹೋಗೋದು ಅಂತ ಲಾಸ್ಟ್ ಟೈಮ್ ಅಪ್ಪನ ಹತ್ರ ಒಂದ್ಸತಿ ಮಸಾಲೆ ಪುರಿ ತರಿಸಿ ತಿಂದೆ. ಸೊ ಅದಾದಮೇಲೆ ಅಮ್ಮ ಮಾಡಿದ್ದು ಹೆಟ್ಟಿ ರೆಸಿಪಿ, ಅಂದರೆ ಸೀಗಡಿ ಫ್ರಾನ್ಸ್ ರೆಸಿಪಿ ರೆಡಿಯಾಗಿತ್ತು. ಸೊ ಒಂದು ಒಳ್ಳೆ ರೀತಿಯಲ್ಲಿ ಊಟ ಆಯಿತು, ಸಖತ್ತಾಗಿತ್ತು ಗೈಸ್ ರೆಸಿಪಿ. ಒಂದ್ಸತಿ ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಟ್ರೈ ಮಾಡಿದರೂ ಕೂಡ ಹೇಳಿ. ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.